ಆ ಖರ್ಗೆ ಅವ್ರಿಗೆ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರಿಗೆ, ಖರ್ಗೆ ಅವರು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲ, ಪ್ರಿಯಾಂಕಾ ಖರ್ಗೆಗೆ. ಇದೇನೋ ನೆನ್ನೆ ಅದು ಬೆಂಗಳೂರು ಮೈಸೂರಿನ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ದು ಟೋಲಿನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬೆಂಗಳೂರು ಸುತ್ತಮುತ್ತ. ಅದು ನ್ಯಾಷನಲ್ ಹೈವೇಗೆ ಸೇರ್ತದೆ ಅಂತ ಹೇಳವ್ರೆ. ಸ್ವಲ್ಪ ತಿಳ್ಕೊಂಡು ಮಾತಾಡಲಿ, ಎಲ್ಲದಕ್ಕೂ ಬಾಯಿ ಚಪಲಕ್ಕೆ ಮಾತಾಡೋದು ನಿಲ್ಲಿಸ್ಲಿ ಪ್ರಿಯಾಂಕಾ ಖರ್ಗೆ. ಅದು ಕರ್ನಾಟಕ ರಾಜ್ಯ ಸರ್ಕಾರದ ಹೆದ್ದಾರಿ ಯೋಜನೆ, ಅದು ನ್ಯಾಷನಲ್ ಹೈವೇ ಯೋಜನೆ ಅಲ್ಲ ಅದು. ಅದರಿಂದ ಅಲ್ಲಿ ಟೋಲ್ ಕಲೆಕ್ಷನ್ ನಿಲ್ಲಿಸಬೇಕಾಗಿರೋದು ನ್ಯಾಷನಲ್ ಹೈವೇ ಇರಲ್ಲ, ರಾಜ್ಯ ಸರ್ಕಾರ. ಹೈಕೋರ್ಟ್ನಲ್ಲಿ ಉಗಿದಿರ್ತಕ್ಕಂಥಕ್ಕಾದ್ರೂ ಒಂಚೂರು ಮರ್ಯಾದೆ ಉಳಿಸ್ಕೋಬೇಕೋ ಬೇಡೋ ಅದ್ರ ಬಗ್ಗೆ ಚರ್ಚೆ ಮಾಡೋರು. ಇವತ್ತು ಹೈಕೋರ್ಟ್ನಲ್ಲಿ ಹೇಳಿದ್ದಾರೆ, ಸರ್ಕಾರಕ್ಕೆ ಏನಾಗಿದೆ, ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ದೊಡ್ಡ ಹಗರಣ, ಸ್ಕ್ಯಾಮ್ ಅಂತಕ್ಕಂಥದ್ದನ್ನು ತೀರ್ಪು ಕೊಟ್ಟಿದ್ದಾರಲ್ಲಿ. ರೈಟಿಂಗ್ನಲ್ಲಿ ಬರೆದಿದ್ದಾರೆ, ಬರೀ ಮೌಖಿಕವಾಗಿ ಹೇಳಿರೋದಲ್ಲ, ರೈಟಿಂಗ್ನಲ್ಲಿ ಬರೆದಿದ್ದಾರೆ. ಟೋಲ್ ಕಲೆಕ್ಟ್ ಮಾಡ್ತಿರೋದು ಇಲ್ಲೀಗಲ್ ಅಂತ ಹೇಳಿ ಕೋರ್ಟ್ ಹೇಳಲಿಲ್ಲ. ಕರ್ನಾಟಕ ರಾಜ್ಯದ ಸರ್ಕಾರದ ಪರವಾಗಿ ಲಾಯರ್ಗಳು ಹೋಗಿ ಅಲ್ಲಿ ವಾದ ಮಾಡೋರಲ್ಲ, ಅವ್ರು ಹೇಳಿರ್ತಕ್ಕಂಥದ್ದು ಇಲ್ಲೀಗಲ್ ವೇನಲ್ಲಿ ಟೋಲ್ನ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರದ ವಕೀಲರು ಹೇಳಿರೋದಲ್ಲಿ ಕೋರ್ಟಲ್ಲಿ. ನಾನು ಹೇಳ್ತಿರೋದಲ್ಲ. ಈಗ ಸರ್ಕಾರ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಬೆಂಬಲ ಕೊಟ್ಟಿದ್ದಾಗ ಯಾರೋ ಮಂತ್ರಿಗೆ ಹೊಸ್ದಾಗಿ ಒಬ್ಬ ನನ್ನ ಬೈಯಕ್ಕೆ ಇಟ್ಕೊಂಡವ್ರಲ್ಲ, ಈಗ ಒಂದು 2-3 ಜನ ಇಟ್ಕೊಂಡವ್ರೀಗ. ಅವ್ರು ಕ್ಯಾಬಿನೆಟ್ಲಿ ಕೆಲಸ ಮಾಡೋಕ್ಕಲ್ಲ, ಲೂಟಿ ಹೊಡೆಯೋದು, ನಾನು ಬೈಯೋದು. ಈ ಕೆಲಸಕ್ಕೆ ಒಂದು ಟೀಮ್ ಇಟ್ಕೊಂಡ್ಬಿಟ್ಟವ್ರೀಗ. ಇಟ್ಕೊಳ್ಳಿ, ಸಂತೋಷ, ಚೆನ್ನಾಗೇ ಬೈಲಿ. ವಿರೋಧ ಪಕ್ಷದಲ್ಲಿ ನಾವು ಬಯಸ್ಕೊಳ್ಳೋಕ್ಕೆ ಇರೋದು. ಇಲ್ಲಿ ಅವ್ರಿಗೆ ಹೇಳ್ತಕ್ಕಂಥದ್ದು, ಯಾವ ಒಂದು ಇಲ್ಲೀಗಲ್ಲಾಗಿ ಕಲೆಕ್ಷನ್ ಮಾಡಲಿಕ್ಕೆ ಈ ಸರ್ಕಾರಗಳು ಬಿಟ್ಟವ್ರೆ, ಇವ್ರ ಕೈಲಿ ಆಗಲಿಲ್ಲ. ಅದಕ್ಕೆ ನಾಡಿನ ಜನತೆಗೆ ಹೇಳಿದ್ದೇನೆ, ಟೋಲ್ ಕಟ್ಟಬೇಡಿ. ಇದು ಕಾನೂನು ಬಾಹಿರವಾಗಿ ಹಗಲು ಮಾಡ್ತಾ ಇರ್ತಕ್ಕಂಥ ಕೆಲಸ. ಕೋರ್ಟಲ್ಲೇ ಹೇಳಿದ್ದಾರೆ, ಇಲ್ಲೀಗಲ್ಲಾಗಿ ಈಗಾಗಲೇ ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡವ್ರೆ. ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡಿರೋದಕ್ಕೆ ಟೀಕೆ ಮಾಡೋರಿಗೆ ಹೇಳ್ತೀನಿ, ನಿಮ್ಮ ಜಯಚಂದ್ರ ಅವರ ಗ್ರಂಥ ಬಿಡುಗಡೆ ಮಾಡಿಸಿದ್ರಲ್ಲ 2017ರಲ್ಲಿ, ಸದನ ಸಮಿತಿ ಅಧ್ಯಕ್ಷರು ಮಾಡಿ, ಲಾ ಮಿನಿಸ್ಟ್ರು, ಅವ್ರು ಕೊಟ್ಟಿರೋದು ವರದಿ ಸ್ವಲ್ಪ ಓದ್ರಪ್ಪ. ಏಕೆಂದರೆ ದುಡ್ಡು ಹೊಡೆಯೋಕ್ಕೆ ನಿಮಗೆ ಟೈಮ್ ಇಲ್ಲ. ಇವತ್ತು ನಿಮಗೆ ಅದು ಓದೋಕ್ಕೆ ಎಲ್ಲಿ ತಾಳ್ಮೆ ಎಲ್ಲಿದೆ, ಸಮಯ ಎಲ್ಲಿದೆ ನಿಮಗೆ? ಅದನ್ನು ಓದಿ ನಂತರ ದೇವೇಗೌಡರ ಬಗ್ಗೆ ಆಗಲಿ, ನನ್ನ ಬಗ್ಗೆ ಆಗಲಿ, ನನ್ನ ಪಕ್ಷದ ಬಗ್ಗೆ ಆಗಲಿ ಟೀಕೆ ಮಾಡಿ. ಅದು ಹೊರತುಪಡಿಸಿ ಯಾರನ್ನೋ ಮೆಚ್ಚಿಸ್ಕೊಳ್ಳಲಿಕ್ಕೆ ನೀವು ಏನು ಟೀಕೆ ಮಾಡಿದ್ರು ಮುಂದಿನ ಚುನಾವಣೆ ಇದೆಯಲ್ಲ, ಸರ್ವನಾಶ ಆಗೋಯ್ತೀರಿ. ಹುಷಾರು, ಎಚ್ಚರಿಕೆ ನಿಮ್ಗೆ ಹೇಳ್ತಕ್ಕಂಥದ್ದು.